To everyone, a very happy Children's Day to my dear students. 14th November is celebrated as a Children's Day all over India to admire the birth anniversary of Pandit Jawaharlal Nehru. Seeing his love for children, the day is observed Children's Day, which is a great tribute to his great soul. Various schools like us celebrate this function with lots of enthusiasm and motivation. We collectively engage in various activities that will make our students happy as it's their day. Childhood is one of the most sweetest and important periods in a personal life. Every child has his own way, make this world beautiful place for us. Children are a word, beautiful and flowers in the garden, and it's the beauty of make this world a safe and enjoyable place for all kids. You all are the most precious, valuable for our country. You will be the future of leaders like scientists, doctors, engineers, teachers, and many more. ಕಪ್ಪು ಮೋಡ ಕರಗಿ ಮಳೆ ಬಂದಂತೆ ಕತ್ತಲು ಸರಿದು ಬೆಳಕು ಹಾರಿದಂತೆ ಎಲ್ಲರ ಬಾಳಿನಲ್ಲಿಯೂ ಕತ್ತಲಿನಲ್ಲೂ ಬೆಳದಿಂಗಳ ಬೆಳಕು ಚೆಲ್ಲುವ ಮುದ್ದು ಮಕ್ಕಳು ನೀವುಗಳು. ನಿಮಗೆ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನವೆಂಬರ್ 14 ಮಕ್ಕಳಿಗೆ ಖುಷಿ ಕೊಡುವ ದಿನ. ಮಕ್ಕಳಿಗೆ ಇದು ನಮ್ಮ ದಿನ ಎನ್ನುವಂತ ಒಂದು ಸಡಗರ. ಹೊಸ ಬಣ್ಣ ಬಣ್ಣದ ಉಡುಪುಗಳನ್ನು ಧರಿಸಿ ಪಾಠವನ್ನು ಮರೆತು ಆಟ ಚಟುವಟಿಕೆ ಸಂಭ್ರಮ ಸಂತೋಷ ಒಂದು ಸುದಿನ. ಮಕ್ಕಳೆಂದರೆ ದೇವರು, ಕಲ್ಮಶವಿಲ್ಲದ ನಿರ್ಮಲ ಮನಸ್ಸಿನ ಪುಟಾಣಿಗಳು. ಮಕ್ಕಳಿಗೆಂದೇ ಮೀಸಲಾದ ದಿನವೇ ಮಕ್ಕಳ ದಿನಾಚರಣೆ. ಇದು ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಜನ್ಮದಿನ. ನೆಹರೂರವರ ಗೌರವಾರ್ಥ ಅವರ ಹುಟ್ಟುಹಬ್ಬವನ್ನು ಮಕ್ಕಳ ದಿನ ಎಂದು ಪ್ರೀತಿಯಿಂದ ಆಚರಿಸಲಾಗುತ್ತದೆ. 1889 ನವೆಂಬರ್ 14ರಂದು ಅಲಹಾಬಾದಿನಲ್ಲಿ ನೆಹರೂರವರು ಜನಿಸಿದರು. ಇವರ ತಂದೆ ಮೋತಿಲಾಲ್ ನೆಹರು, ತಾಯಿ ಸ್ವರೂಪರಾಣಿ. ನೆಹರೂರವರಿಗೆ ಮಕ್ಕಳೆಂದರೆ ಪಂಚಪ್ರಾಣ ಮತ್ತು ಮಕ್ಕಳೊಂದಿಗೆ ಮಾತನಾಡುವುದು, ಆಟವಾಡುವುದು, ಅವರ ಜೊತೆ ಕಾಲ ಕಳೆಯುವುದು ಅವರು ತುಂಬಾ ಇಷ್ಟಪಡುತ್ತಿದ್ದರು. ಅದಕ್ಕಾಗಿ ಮಕ್ಕಳು ಅವರನ್ನು ಪ್ರೀತಿಯಿಂದ ಚಾಚಾ ನೆಹರು ಎಂದು ಕರೆಯುತ್ತಿದ್ದರು. ಮಕ್ಕಳು ಉದ್ಯಾನವನದ ಮೊಗ್ಗುಗಳಂತೆ ಎಚ್ಚರಿಕೆಯಿಂದ ಮತ್ತು ಪ್ರೀತಿಯಿಂದ ಪೋಷಿಸಬೇಕು. ಸರಿಯಾದ ಶಿಕ್ಷಣದಿಂದ ಮಾತ್ರ ಸಮಾಜದಲ್ಲಿ ಉತ್ತಮ ವ್ಯವಸ್ಥೆ ನಿರ್ಮಾಣ ಸಾಧ್ಯ ಎಂದು ನೆಹರೂರವರು ಹೇಳುತ್ತಿದ್ದರು. ಇಂದಿನ ಮಕ್ಕಳೇ ನಾಳಿನ ನಿರ್ಮಾಪಕರು ಎನ್ನುವ ಮಾತು ಪ್ರತಿಯೊಬ್ಬರಿಗೂ ಇದು ಪ್ರೇರಣೆಯಾಗಿದೆ. ಅವರಲ್ಲಿ ಬುದ್ಧಿ ಮತ್ತು ಶಕ್ತಿಯನ್ನು ತುಂಬಬೇಕು ಎಂದು ಅವರು ಹೇಳುತ್ತಿದ್ದರು. ಮಕ್ಕಳೇ ಭವ್ಯ ಭಾರತದ ಭವಿಷ್ಯ. ಶಿಸ್ತು, ಸಂಸ್ಕಾರ, ಮೌಲ್ಯಗಳನ್ನು ಬೆಳೆಸುವುದು ಜವಾಹರ್ಲಾಲ್ ನೆಹರೂರ ಮುಖ್ಯ ಉದ್ದೇಶವಾಗಿತ್ತು. ಮಕ್ಕಳ ಹಕ್ಕು, ಶಿಕ್ಷಣ, ಆರೋಗ್ಯ ಕುರಿತು ಅವರಲ್ಲಿ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂತದ್ದು ಅವರ ಒಂದು ಉದ್ದೇಶವಾಗಿತ್ತು. ಮಕ್ಕಳು ಇವತ್ತು ನಿಮ್ಗೆ ಏನ್ ಅನ್ಸಕತ್ತೈತಿ? ಹ್ಯಾಪಿ ಅನ್ಸಕತ್ತೈತಿ? ಯಾಕಂದ್ರೆ ಇವತ್ತು ಪುಸ್ತಕ ಇಲ್ಲ, ಬುಕ್ ಇಲ್ಲ, ನಿಮ್ಗೆ ಪನಿಷ್ಮೆಂಟ್ ಇಲ್ಲ. ಖುಷಿ ಅನ್ಸಕತ್ತ ಇವತ್ತ? ಹೆಂಗ ಅನ್ಸಕತ್ತ? ನಿಮ್ ಬರ್ತಡೇ ಇದ್ದಂಗ ಅನ್ಸಕತ್ತೈತಿ? ದಿನ ಹಿಂಗ ಇರ್ಬೇಕಂತ ಅನ್ಸೋದ ಮತ್ತೆ? ಡೈಲಿ ಹಿಂಗ ಇರ್ಬೇಕು, ಬುಕ್ ಬೇಡ, ಪನಿಷ್ಮೆಂಟ್ ಬೇಡ, ಹೋಮ್ವರ್ಕ್ ಬೇಡ ಅನ್ಸಕತ್ತದ ಎಲ್ಲರಿಗೂ? ಅನ್ಸಕತ್ತದ. ನೀವು ಏನ್ ಮಾಡ್ಬೇಕು? ದಿನ ನೀವು ಅಭ್ಯಾಸ ಮಾಡ್ಬೇಕು, ಮತ್ತೆ ನಿಮ್ಮ ತಂದೆ ತಾಯಿ ಗೌರವ ಕೊಡ್ಬೇಕು, ಶಿಕ್ಷಕರು ಏನ್ ಹೇಳ್ತಾರೆ ಅದನ್ನೆಲ್ಲ ಕೇಳ್ಬೇಕು. ಆಮೇಲೆ ನಿಮ್ಗಾಗಿ ಏನಾರು ಹೇಳ್ತೇವಪ್ಪ ಅಂತಂದ್ರೆ ನೀವು ಏನ್ ಮಾಡ್ಬೇಕು? ಸರಿಯಾಗಿ ತಿಳ್ಕೋಬೇಕು. ಏನ್ ತಿಳಿಲಿಲ್ಲ ಅಂದ್ರೆ ಕೇಳ್ಬೇಕು. ಆಮೇಲೆ ನಿಮ್ಮ ಮನೆಯೊಳಗೆ ಏನ್ ಮಾಡ್ಬೇಕು? ತಂದೆ ತಾಯಿಗಳು ನಮಸ್ಕಾರ ಮಾಡಿ ಬರ್ಬೇಕು. ಹೌದು ಇಲ್ಲ? ತಂದೆ ಏನ್ ಮಾಡ್ತಾರ? ಸಾಕೊಂಡು ಹೋಗ್ತಾರ, ಏನೇನ್ ಬೇಕೆಲ್ಲ ಕೊಡ್ಸುದು ಮಾಡೋದು ಇಂಥದೆಲ್ಲ ಮಾಡ್ತಾರ. ಅದ್ರಾಗ ಏನೋ 10th ಮಟ್ಟ ಕಲಿತಾ ಕಲಿತ್ಮೇಲೆ ಅವಾಗ ಏನಾಗ್ತದೆ? PUC ಬರ್ತಾ. ಅವಾಗ ಬಂದ್ಮೇಲೆ ಅಪ್ಪನ ಜೊತೆ ಸ್ವಲ್ಪ ದೂರ ಆಗಕ್ ಹೋಗ್ತಾರೆ. ಯಾಕ? PUC ಹೋದ್ಮೇಲೆ ಸ್ವಲ್ಪ ಚೇಂಜ್ ಆಗ್ತಾರಲ್ಲ. ಅವಾಗ ಅದಕ್ಕಾಗಿ ಆಕೆ ಏನ್ ಮಾಡ್ತಾರ? ಫೋನ್ ಕೊಡಿಸ್ತಾರ. ಫೋನ್ ಕೊಡ್ಸಿದ್ಮೇಲೆ ಅಪ್ಪನ ಜೊತೆ ಮಾತು ಕತಿ ಮಾತಾಡೋದು ಕಡಿಮೆ ಮಾಡ್ಕೊಂಡು ಹೋಗ್ತಾರ. ಯಾಕಂದ್ರೆ ಬೆಳೀತಾ ಬೆಳೀತಾ ಏನ್ ಮಾಡ್ತಾ ತಂದೆ ಅವ್ರ ತಂದೆ ಏನಾಗಿದ್ರು ಒಬ್ಬ ರೈತರಾಗಿದ್ರು. ನೀವೆಲ್ಲ ರೈತರ ಮಕ್ಕಳು ಅದೀರಾ? ಇಲ್ಲ
ಎಷ್ಟು ಜನ ಅದನ್ನ ಹೇಳ್ರಿ? ಹೌದಾ? ಅಂದ್ರೆ ಎಲ್ಲಾರು ಏನಿರ್ತಾರ ಆಫೀಸರ್ಸ್ ಮಕ್ಕಳು ಇರುವುದಿಲ್ಲ, ಎಲ್ಲ ಗವರ್ಮೆಂಟ್ ಜಾಬ್ಸ್ ಇರಂಗಿಲ್ಲ. ನಮ್ಮಲ್ಲಿ ಹಳ್ಳಿಯ ಮಧ್ಯೆ ಕನ್ನಡ ರೈತರ ಮಕ್ಕಳು ಅದರಿ. ಸೊ ರೈತನ ಮಕ್ಕಳ ಅದಕ್ಕಾಗಿ ಏನ್ ಮಾಡ್ತಾರೆ, ಅವ್ರ ಪಪ್ಪ ಏನ್ ಮಾಡ್ತಾರೆ, ನನ್ನ ಮಗಳು ಏನಾಗ್ಲಿ ದೊಡ್ಡ ಆಫೀಸರ್ ಆಗ್ಲಿ, ಚಲೋ ಹುದ್ದೆ ಆಗ್ಲಿ, IAS ಆಫೀಸರ್ ಆಗ್ಲಿ, ಏನೋ ಒಂದು ಆಗ್ಲಿ ಅಂತ ಹೇಳಿ ಚಲೋ ಕಾಲೇಜ್ ಕಳಿಸ್ತಾರೆ. ಅವಾಗ ಏನಂತ ನನ್ ಫೋನ್ ಬೇಕು ಪಪ್ಪ ಕೊಡಿಸ್ತೀನಿ ಅಂತ ಕೊಡಿಸಿದ್ಮೇಲೆ ಅವ್ರ ಪಪ್ಪ ಕೊಡಿಸಲ್ಲ. ಸುಮ್ಮನೆ ಅವ್ರ ಪಪ್ಪನ ಜೊತೆ ಏನ್ ಮಾಡ್ತಾರ, ಸ್ವಲ್ಪ ಮಾತಾಡೋದು ಕಡಿಮೆ ಮಾಡೋದು, ಬರೀ ಫೋನ್ ನೋಡೋದು, ಆಮೇಲೆ ನನ್ನ ಫ್ರೆಂಡ್ಸ್ ಜೊತೆ ಆಟಾಡೋದು, ಹಿಂಗ್ ಮಾಡಕ್ಕೆ. ಆಮೇಲೆ PUC ಸೆಕೆಂಡ್ ಇಯರ್ ಮುಗಿತೈತಿ. ಅವಾಗ ಮತ್ತೆ ಏನಾಗ್ತೈತಿ, ಇಂಜಿನಿಯರಿಂಗ್ ಕಾಲೇಜ್ ಹೋಗ್ಬೇಕನ್ಸುತ್ತೆ. ಮತ್ತೆ ಅವ್ರು ಏನ್ ಮಾಡ್ತಾರೆ, ಸಿಟೀಸ್ ಹಾಕಿ ಇಂಜಿನಿಯರಿಂಗ್ ಕಾಲೇಜ್ ಕಳಿಸ್ತಾರೆ. ಅವಾಗ ಆಂಡ್ರಾಯ್ಡ್ ಫೋನ್ ಬೇಕಂತ ಅವ್ರಪ್ಪ ಏನಂತ ನನ್ನ ಕಡೆ ದುಡ್ಡಿಲ್ಲ, ನನಗೆ ರೈತರಂದ್ರೆ ಯಾವಾಗ ಕೇಳಿದ ದುಡ್ಡು ಇರ್ತಾವ್ರಿ, ಇಲ್ಲ ಅದಕ್ಕೆ ನನ್ನ ಹತ್ರಿಗೆ ದುಡ್ಡಿಲ್ಲ, ನಾನು ಕೊಡುದಿಲ್ಲ ಅಂತ ಹೇಳ್ತಾರೆ. ಅವಾಗ ಅಪ್ಪನ ಜೊತೆ ಮಾತಾಡೋದು ಸ್ವಲ್ಪ ಕಡಿಮೆ, ಮತ್ತೊಂದು ಸ್ವಲ್ಪ ಕಡಿಮೆ ಮಾಡ್ತಾ. ಆಮೇಲೆ ಮತ್ತೆ ಹಂಗ ಮುಂದೆ ಹೋದ್ರೆ ಲ್ಯಾಪ್ಟಾಪ್ ಕೊಡಿಸ್ರಿ ಅಂತ ಅವಾಗೂ ಕೊಡ್ಸಂಗಿಲ್ಲ ತಂದೆ. ಆಮೇಲೆ ಮತ್ತೆ ಹಂಗ ಮುಂದೆ ಹೋದಂಗೆ ನನ್ನ ಕಡೆ ಬರಬೇಡ, ನನ್ನ ಸ್ಕೂಲ್ ಕಾಲೇಜ್ ಕಡೆ ಬರಬೇಡ, ಯಾಕಂದ್ರೆ ನನಗೆ ರೈತ ಹತ್ರ ಆಸೆ ಆಗ್ತೈತಿ. ಯಾಕಂದ್ರೆ ರೈತರಂದ್ರೆ ಎಲ್ಲಾರು ಹಿಂಗ ಕೋಟ ಕೊಟ್ಟಿರ್ತಾರ, ರೈತರು ಕೋಟ ಕೊಟ್ಟಾರ್ರಿ. ಅವನು ಏನ್ ಹಾಕೋತಾರ, ಪ್ಯಾಂಟ್ ಶರ್ಟ್. ಅಂದ್ರೆ ಈಗ ಏನಾಗ್ತಿದೆ, ಹುಡುಗಿನ ಹುಡುಗರೆಲ್ಲ ಹೆಂಗಿರ್ತಾವಲ್ಲ, ಚಲೋ ಚಲೋ ಮಕ್ಳು ಡಾಕ್ಟರ್ಸ್, ಇಂಜಿನಿಯರ್ಸ್, ಲಾಯರ್ಸ್ ಇರ್ತಾರೆ. ಅದಕ್ಕಾಗಿ ಏನ್ ಅನಿಸ್ತೈತಿ, ನೀವ್ ಬರ್ಬೇಡ, ನೀವ್ ಬಂದ್ರೆ ನಂಗೆ ಹಸೆ ಆಕೈತಿ ಪಪ್ಪ ಅಂತ ಹೇಳಕ್, ನನ್ನ ತಂದೆ ಅಂತ ಹೇಳಕ್ ಹಸೆ ಆಗ್ತೈತಿ ಅಂತ ಹೇಳಿ. ಅವಾಗ ನನ್ನ ತಂದೆಗೆ ಏನಾಗ್ತೈತಿ, ಇಷ್ಟು ತಾಯಿ ತೀರ್ಕೊಂಡು ನಾನು ಇಷ್ಟು ಕಷ್ಟಪಟ್ಟು ನನ್ನ ಮಗನ ಸಾಕಿ ದೀಪಾನಾಗಿ ಹೆಂಗ್ ಮಾಡಕತ್ತಂತೆ ಅವಾಗ ಇದನ್ನ ಆಗ್ತೈತೆ. ಆದ್ರೂ ಏನೇನೋ ಕೇಳ್ತಿರ್ತಾವ. ಒಂದ್ಸಲ ಕೇಳ್ತಾಳು ಲ್ಯಾಪ್ಟಾಪ್ ಕೇಳ್ತಾಳು, ಒಂದ್ಸಲ ಇನ್ನೊಂದು ಆಂಡ್ರಾಯ್ಡ್ ಫೋನ್ ಕೇಳ್ತಾಳು, ಆಮೇಲೆ ಸ್ಕೂಟಿ ಕೇಳ್ತಾಳು. ಅದನ್ನು ಒಲ್ಲೆ ಅನ್ಕೊಂಡ್ರೆ ಹೋಗ್ತಾನಲ್ಲ ಪಪ್ಪ, ಮುಂದೆ ಕೊಡಿಸ್ತೇನೆ, ಯಾವಾಗ ಕೊಡಿಸ್ತೇನೆ ಅಂತ ಹೇಳಿ. ಅದಕ್ಕೆ ಬರೀ ಸಿಟ್ ಮಾಡ್ಕೊಳ್ಳೋದು, ನಾಷ್ಟ ಮಾಡೋದು ಬಿಡೋದು, ಊಟ ಬಿಡೋದು, ಬಾಗ್ಲ ಹಾಕೊಂಡು ಕುಂದ್ರೋದು, ಹೊರಗೆ ಅಡ್ಡಾಡೋದು ಮಾಡ್ಕೊಂಡು ಹೋಗ್ತಾಳೆ. ಆಮೇಲೆ ಒಂದಿನ ಏನಾಗ್ತೈತಿ, ಅವ್ರ ಫ್ರೆಂಡ್ಸ್ ಎಲ್ಲ ಕೂಡ ಟ್ರಿಪ್ಪಿಗೆ ಹೊಂಟಿರ್ತಾರೆ. ನಾನು ಟ್ರಿಪ್ಪಿಗೆ ಹೋಗ್ತೇನೆ, 10,000 ರೂಪಾಯಿ ಕೊಡೋಂಗಿಲ್ಲ. ಅವಾಗ ಅವ್ರ ತಂದೆ ಏನಂತಾರೆ, ಅದಕ್ಕೂ ಅಲ್ಲೇ ಅಂತಾರೆ. ಅಷ್ಟಾಗಲಿ ಅವ್ರ ತಂದೆ ಇದನ್ನ ಮಾಡೋದ್ರಲ್ಲಿ ಎಬ್ಸೋದಾಗ್ಲಿ, ಊಟ ಮಾಡು, ನಾಷ್ಟ ಮಾಡು, ಎಲ್ಲ ಮಾಡಂತ ರೆಡಿ ಮಾಡಕ್ಕೆ ಇದನ್ನ ಮಾಡ್ತಿರ್ತಾರೆ, ಮಾತಾಡ್ತಿರ್ತಾರೆ. ಏನ್ ಮಾಡ್ತಾರೆ, ಒಟ್ಟೆ ಏನ್ ಮಾಡಂಗಿಲ್ಲ, ಮಾತಾಡಂಗಿಲ್ಲ. ಒಂದು ದಿನ ಹಿಂಗ ಏನಾಗ್ತೈತಿ, ಅವ್ರ ತಂದೆ ರಾತ್ರಿಗೆ 12 ಗಂಟೆ ಸುಮಾರು ಏನೋ ಒಂದು ತೊಂದರೆ ಆಗಿ ಬಾಗ್ಲ ಬರ್ಸ್ತಾರೆ. ತಗಿ ಬಾಗ್ಲ ತೆಗಿ ಅಕ್ಕೆ ಏನ್ ಮಾಡ್ತಾರೆ, ಒಟ್ಟ ಏನ್ ಊಟ ಮಾಡಕ್ ಕರಿತಿರ್ಬೇಕಾ, ಇಲ್ಲ ಬುದ್ಧಿ ಹೇಳಕ್ ಕರಿತಿರ್ಬೇಕಾ, ಇವ್ರೇನ್ ದಿನ ಹಿಂಗ ಮಾಡ್ತಾರ. ಅವಾಗ ಏನಾಗಿರ್ತೈತಿ, ಏನೋ ಒಂದು ತ್ರಾಸ ಆಗ್ತಿರ್ತದೆ. ಅವಾಗ ಮಗಳು ಒಟ್ಟೆ ಬಾಗ್ಲ ತೆಗಿಲ್ಲ. ಆ ಒಂದು ಏನ್ ಮಾಡ್ತಾರೆ, ಅವರು ಒಂದು ಪೇಪರ್ ಒಳಗೆ ಬರೀತಾರೆ, ಏನೋ ಒಂದು ಬರ್ದು ಏನ್ ಮಾಡ್ತಾರೋ ಅವ್ರು ತ್ರಾಸಾಗಿ ಅಲ್ಲೇ ಸೋಫಾ ಮೇಲೆ ಮಲ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಬೆಳಗ್ಗೆ 8 ಗಂಟೆ ಆದ್ರೂ ಇವತ್ತು ಎಬ್ಸಿಲ್ಲ ನಮ್ಮ ತಂದೆ ಅಂತ ಹೇಳಿ ಸುಮ್ಮನೆ ಇರ್ತಾಳೆ. ಆಮೇಲೆ 10 ಗಂಟೆಗೆ ಎದ್ದು ನೋಡ್ತಾಳೆ, ಕೂಗ್ತಾಳೆ, ಯಾಕೆ ನಾನು ಎಬ್ಸಿಲಿ ಇವತ್ತು ಕಾಲೇಜ್ಗೆ ಹೋಗಕ್ಕೆ, ನನ್ನ ದಿನ ಎಬ್ಸಿ, ಎಷ್ಟು ಜಗಳ ಮಾಡಿದ್ರು ಮತ್ತೆ ಎಬ್ಸ್ಬೇಕಲ್ಲ, ಅದಕ್ಕೆ ಯಾಕೆ ಅಂತೀಯದ. ಅವಾಗ ಎಬ್ಸಕ್ ನೋಡಿದ್ರು ಅವ್ರ ತಂದೆ ತೀರ್ಕೊಂಡಿರ್ತಾರ. ಆ ಲೆಟರ್ ಒಳಗೆ ಏನ್ ಬರ್ದಿರ್ತಾರ ಬಾ ಅಂದ್ರ, ನಮ್ಮ ಮಗಳೇ ನನ್ನಿಂದ ನಿನಗೇನು ಕೊಡ್ಸಕ್ಕಾಗ್ಲಿ, ನೀನೇನೇನು ಭಾಳ ಕೇಳಿದ್ರಿ, ನನಗೇನು ಕೊಡ್ಸಕ್ಕಾಗ್ಲಿಲ್ಲ, ಅದಕ್ಕೆ ನನ್ನನ್ನ ಕ್ಷಮಿಸು, ನಿನಗೆ ನನ್ನಿಂದ ಅಸಹ್ಯ ಆಗೈತಿ ಅಂದ್ರೂ ಅದಕ್ಕೂ ಕ್ಷಮಿಸು. ನಾ ಯಾಕೆ ಕೊಡಿಸ್ಲಿಲ್ಲ ಅಂದ್ರೆ, ನಾವು ಲಾಸ್ಟ್ ಟೈಮ್ ಒಂದು ವರ್ಷದಿಂದ ಹಾಸ್ಪಿಟಲ್ಗೆ ಹೋಗಿದ್ದೆ ತೋರ್ಸಕ್ ಅಂತ ಹೇಳಿ, ಹಂಗ ಇದೀನು ಅಂತ ಹೇಳಿ. ಅವಾಗ ಡಾಕ್ಟರ್ ನನಗೆ ಏನ್ ಹೇಳಿದ್ರು, ಎದಿ ಒಳಗ ಹಾರ್ಟ್ ಒಳಗೆ ಬಂದ ಹೋಲ್ ಐತಿ, ಅದಕ್ಕೆ ನೀವು ಆಪರೇಷನ್ ಮಾಡಕ ಒಂದು 3-4 ಲಕ್ಷ ರೂಪಾಯಿ ಖರ್ಚಾಗ್ತೈತಿ ಅಂತ ಹೇಳಿ. ಅವಾಗ ನಾ ಏನ್ ವಿಚಾರ ಮಾಡಿದ್ನಿ, 3-4 ಲಕ್ಷ ರೂಪಾಯಿ ನಾನು ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡು ಆರಾಮಾಗೋದ್ಕಿಂತ ನನ್ನ ಮಗಳಿಗೆ ದುಡ್ಡು ಮಾಡಿ ಅದನ್ನ ಏನಾದ್ರು ನಾನು ಮಾಡಿ ಅವಳ ಭವಿಷ್ಯಕ್ಕೆ ಇಡಬೇಕು ಅಂತ ಹೇಳಿ ವಿಚಾರ ಮಾಡಿ ಅವ್ರು ಆಪರೇಷನ್ ಮಾಡಿಸ್ಕೋದಿಲ್ಲ. ಅದ ದುಡ್ಡು ಹಾಕಿ ಏನ್ ಮಾಡಿರ್ತಾರ, ಇನ್ವೆಸ್ಟ್ಮೆಂಟ್ ಅಂತ FD ಅಂತ ಇಟ್ಟಿರ್ತಾರ. ಆಮೇಲೆ ಮನಿ ಇರ್ತೈತಿ, ಆ ಮನಿಯನ್ನು ಒಂದು ಖರೀದಿ ಮಾಡಕ್ಕೆ ಹೆಸರು ಮೇಲೆ ಇಟ್ಟು ಇದೆಲ್ಲ ಬರೀತಾರ ಅವ್ರ ಪಾಪ. ಹಿಂಗೆಲ್ಲ ಆಗಿತ್ತು ನನಗ, ಅದಕ್ಕಾಗಿ ನಾನು ನಿನ್ಗೆ ಕೊಡ್ಸಕ್ಕಾಗ್ಲಿಲ್ಲ, ನಾನು ಕ್ಷಮಿಸು ಅಂತೇಳಿ. ಅವಾಗ ಏನ್ ಮಾಡ್ತಾ ಲೆಟ್ರ್ ಓದಿತಾರ, ಈ ಕಣ್ಣಾಗಿ ನನಗೆ ಬರ್ತಾವ. ಅವಾಗ ಏನಂತ, ನನಗೆ ಇದೇನು ಬೇಡ ಅಪ್ಪ, ನೀ ನನಗೆ ಬೇಕು ಅಂತ ಎಬ್ಸ್ತಾನೆ. ಬೇಕಂದ್ರೆ ಏನೇ ಬರ್ತೈತಿ ಒಳ್ಳೆ. ಅವರಪ್ಪ ಏನಾಗಿರ್ತಾರ, ತೀರ್ಕೊಂಡ್ ಬಿಟ್ಟಿರ್ತಾರ ನೋಡ್ರಿ. ಅದಕ್ಕಾಗಿ ತಂದೆ ತಾಯಿ ಮೇಲೆ ನೀವು ಎಲ್ಲ ಸಿಟ್ಟು ಮಾಡ್ತೀರಿ, ಯಾರು ಮಾಡೋದಿಲ್ಲ ಅಂತ ಹೇಳತ್ತಿಲ್ಲ, ನೀವು ಮಾಡ್ತೀರಿ, ಕೋಪ ಮಾಡ್ಕೋತೀರಿಲ್ಲ. ಎಸ್, ಒಂದ್ ಏನಾದ್ರು ಕೊಡಿಸ್ಲಿಲ್ಲ, ನಮ್ಗೆ ಈ ಡ್ರೆಸ್ ಬೇಕಂತ ಹೇಳ್ತೀರಿ, ಕೊಡ್ಸಂಗಿಲ್ಲ. ಅವಾಗ ಮಾತು ಬಿಡ್ತೀರಿ, ಹಠ ಮಾಡ್ತೀರಿ, ನೋಡಿಲ್ಲ. ಅದಕ್ಕಾಗಿ ನೀವು ಏನ್ ಮಾಡ್ಬೋದು, ತಂದೆ ತಾಯಿಗಳಿಗೆ ಕೊಡಿಸಂತ ಹೇಳ್ರಿ. ಆದ್ರೆ ಅವ್ರದ್ದು ನೋಡ್ಕೋರಿ, ಏನ್ ಅವ್ರು ಕೊಡಿಸುವಷ್ಟು ಕೆಪಾಸಿಟಿ ಐತಿಲ್ಲ, ಇವತ್ತು ಕೊಡ್ಸಂಗಿಲ್ಲ, ನಾಳೆ ಕೊಡಿಸ್ತೇನೆ ಅಂದ್ರೆ ಹ್ಞೂ ಅಂತ ಹೇಳಿ. ಅಕ್ಕಿ ನೋಡ್ರಿ, ಅಕ್ಕಿಗೆ ಅವಾಗ ಅನಿಸ್ತು, ನನ್ನ ತಂದೆಗೆ ನಾ ಇಲ್ಲ ಬೇಕಾಗಿತ್ತು, ಒಂದ್ ಸ್ವಲ್ಪ ಮಾತಾಡ್ಕೊಂತ ಇರ್ಬೇಕಾಗಿತ್ತು, ಸಾರಿ ಕೇಳ್ಬೇಕಾಗಿತ್ತು. ಈಗ ನನಗೆ ಏನು ಬೇಡಪ್ಪ, ನನಗೆ ನೀನು ಬೇಕು ಅಂತ ಕೇಳ್ತಾಳಕಿ. ಯಾಕೆ ಹೇಳ್ರಿ, ಆಕಿಗೆ ಗೊತ್ತಾಗ್ತದೆ ಯಾಕಪ್ಪ ನನ್ನ ತಂದೆ ಹಿಂಗ. ಅವರು ತನ್ನ ಕಿಡ್ನಿ, ತನ್ನ ಹಾರ್ಟಿನ ಆಪರೇಷನ್ ಬದಲಾಗಿ ಮಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಇವಳರ ಚೆನ್ನಾಗಿರ್ಲಿ ಅಂತ. ಆದ್ರೆ ಏನಾಯ್ತು, ತಾಯಿನೂ ಬಂದ ತಿಳ್ಕೊಂಡಿದ್ರು, ಈಗ ತಂದೆನೂ ಕೂಡ ಹೋದ್ರು, ಇವಳು ಏನಾದ್ರು ಅನಾಥ ಮಗು ಆಯ್ತಿಲ್ಲ.
ಅದಕ್ಕಾಗಿ ನಾನು ನಿಮ್ಗೆ ಹೇಳೋದಿಷ್ಟೇ, ಚಿಕ್ಕ ಮಕ್ಕಳಿರ್ಲಿ ದೊಡ್ಡವ್ರಿರ್ಲಿ, ಸಣ್ಣ ಮಕ್ಕಳಿಂದ ಇರಿದ ದೊಡ್ಡವ್ರ ತನಕ ಆಗಿರಿ. ಅದಕ್ಕೆ ನೀವೇನ್ ಮಾಡಿ, ಮೊದಲು ತಂದೆ ತಾಯಿಗೆ ಗೌರವ ಕೊಡ್ರಿ, ಶಿಕ್ಷಕರಿಗೆ ಗೌರವ ಕೊಡ್ರಿ, ಅವ್ರು ಹೇಳುವಂತ ಮಾತುಗಳನ್ನ ಕೇಳ್ರಿ. ಇನ್ನು ಹೊಡಿತೀವಿ ಅಂದ್ರೆ ನಿಮ್ಗೆ ನಿಮ್ಮ ಮೇಲೆ ಸಿಟ್ಟು ಇರುವುದಿಲ್ಲ, ದ್ವೇಷ ಇರುವುದಿಲ್ಲ. ನೀವು ಎದಕ್ಕ ನೀವು ಕಲೀಲಿ, ನೀವೊಂದು ದೊಡ್ಡ ಸಂಸ್ಕಾರ ಕಲಿಬೇಕು. ನೀವು ಹಿಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ನೆಹರೂರವ್ರು ಹೇಳ್ತಿದ್ರು. ಅದಕ್ಕಾಗಿ ನೀವೇನ್ ಮಾಡ್ಬೇಕು, ಓದುದ್ರಲ್ಲಿ ಗಮನ ಕೊಡ್ರಿ. ಇವತ್ತ ಓದಾಕತ್ತೀವಿ, ನಾಳೆ ಓದ್ತೀನ್ರಿ, ಮುಂದಿನ ವರ್ಷ ಓದ್ತೀನ್ರಿ, ಒಳ್ಳೆ ಟೈಮ್ ಬರ್ತಿದ್ರಿ. ಈಗ ಟೈಮ್ ತೊಡ್ಕೊಳ್ಳೋದು, ಮುಂದಿನ ವರ್ಷ ಓದ್ತೀವಿ ಅಂದ್ರೆ ಓದಾಕತ್ತೀವಿ, ಟೈಮ್ ನಾವು ಯಾವಾಗ ಯಾವ ಪೀರಿಯಡ್ ಆಗಿರ್ತೀವಿ ಆ ಟೈಮ್ನಾಗ ಓದ್ಬೇಕು. ಅದಕ್ಕಾಗಿ ನಿಮ್ ತಂದೆ ತಾಯಿಗಳು ಏನ್ ಹೇಳ್ತಾರೆ ಕೇಳ್ರಿ, ನಮ್ಮ ಟೀಚರ್ಸ್ ಏನ್ ಹೇಳ್ತಾರೆ ಅವ್ರಿಗೆ ಕೇಳ್ರಿ. ಹೊಳ್ಳಿ ಮಾತಾಡೋದು ಮಾಡೋದಾಗ್ಲಿ, ಅಥವಾ ಅವರಿಗೆ ಗೌರವ ಕೊಡದೇ ಇರುವುದು, ಅವ್ರ ಶಿಕ್ಷಕರ ತಗೋರಿ. ಆಮೇಲೆ ಅವ್ರು ಏನ್ ಬುದ್ಧಿವಾದಗಳನ್ನ ಹೇಳಿದ್ರ ಕೇಳ್ರಿ. ಕೇಳೋದನ್ನ ಹೇಳೋದು. ಆಮೇಲೆ ಇನ್ನೊಂದು ಸ್ವಲ್ಪ ಹೇಳ್ಬೇಕಂದ್ರೆ ಗರ್ಲ್ಸಿಗೆ ಹೇಳ್ಬೇಕು. ಯಾಕಂದ್ರೆ ಗಂಡು ಮಕ್ಕಳನ್ನ ಹೆಂಗ್ ಬೇಕಾದಂತ ಕಲಿಸ್ತಾರೆ ತಂದೆ ತಾಯಿಗಳು. ಯಾಕೆ ಹೇಳ್ರಿ, ಅವ್ರ ಮದ್ವೆ ಮಾಡ್ಕೊಡೋದಿಲ್ಲ, ಮನೆ ಬಿಟ್ಟು ಹೋಗೋದಿಲ್ಲ ಅಂತೆ. ಹೆಣ್ಮಕ್ಳ ಮದ್ವೆ ಮಾಡ್ಕೊಡೋದಿಲ್ಲ. ಇನ್ನೂ ಒಂದೊಂದು ಕೆಲವೊಂದು ಹಳ್ಳಿ ಒಳಗೆ ಏನ್ ಮಾಡ್ತಾರೆ, ಏನ್ ಬಿಡ PUC ಆಗಿ ಸಾಕ್ಬಿಡಿಲ್ಲ, ಡಿಗ್ರಿ ಆಗಿ ಸಾಕ್ಬಿಡಿ, ಅವ್ರನ್ನೇ ಕಲ್ಸೋದಂತೆ. ಅದಕ್ಕೆ ನಾ ಹುಡುಗಿಯರ ಕಡೆ ಏನ್ ಹೇಳೋದು, ನೀವು ಚೆನ್ನಾಗಿ ಕರೀರಿ, ಆ ಹುಡುಗನ್ ಬಿಡ್ರಿ.